शुभं करोति कल्याणं आरोग्यं धनसंपदा शत्रुबुद्धि विनाशाय दीपज्योति नमोस्तुते। दीपज्योति परब्रह्म दीपज्योति जनार्दन दीपं हरतु पापानि संध्यादीपं ಸಿನಿಮಾ ಜಾಸ್ತಿ ಪ್ರೀತಿ ಅದು ಬಿಡುಗಡೆ ಆಗ್ತಾ ಇರೋದು ಬಹಳ, ಅದರ ಟ್ರೈಲರ್ ಮತ್ತು ಹಾಡುಗಳು ಬಿಡುಗಡೆ ಆಗ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ ಜಾಸ್ತಿ ಪ್ರೀತಿ ಟೈಟ್ಲೇ ಹೇಳ್ದಂಗೆ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಮೊದಲನೇ ಸಲ ನನಗೆ ಅರುಣ್ ಮಾನವ್ ಸರ್ ನನಗೆ ಕತೆ ಬಂದು ಹೇಳಿದಾಗ ಐ ಥಿಂಕ್ 2017-18 ಕೋವಿಡ್ ಮುಂಚೆ ಆಗಿದ್ದು. ಸೊ ಅವಾಗ ಬಂದು ನನಗೆ ಕತೆ ಹೇಳಿದಾಗ ಇಲ್ಲ ಸರ್ ಮಾಡೋಣ, ತುಂಬ ಚೆನ್ನಾಗಿದೆ, ಅವ್ರ ನರೇಶನು ತುಂಬ ಚೆನ್ನಾಗಿತ್ತು. ಅದೇ ಥರ ಒಂದು ಪ್ಯೂರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಯಾವ ಥರ ಇರುತ್ತೆ, ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡಿ ಇದು ಅಂತ ಕನ್ವಿನ್ಸ್ ಮಾಡಿದ್ರು. ಸೊ ತುಂಬ ಇಷ್ಟ ಆಗಿ ಈ ಸಿನಿಮಾನ ಮಾಡಿದ್ದೀನಿ. ಅದೇ ಥರ ನಮ್ಮ ಶಿವರಾಮ್ ಕೊಡತಿ ಸರ್ ಅವರು ಫಸ್ಟು ಅವರು ಆ್ಯಕ್ಚುಲಿ ಮೂಲತಃ ಅವರು ರಿಯಲ್ ಎಸ್ಟೇಟು ಮತ್ತು ಬಿಲ್ಡಿಂಗ್ಸು, ಸೊ ಈ ಥರ ಇದೆಲ್ಲ ಪ್ರೊಫೆಷನಲ್ ಇರೋದು. ಬಟ್ ಅವರು ಸಿನಿಮಾ 2018 ನಾವು ಸ್ಟಾರ್ಟ್ ಮಾಡಿದಾಗ ಇವಾಗ ಬಿಡುಗಡೆ ಹಂತಕ್ಕೆ ಬಂದೈತೆ. ಬಟ್ ಯಾವತ್ತೂ ಅವರು ಸಿನಿಮಾಗೆ ಏನೂ ಕಮ್ಮಿ ಮಾಡಿಲ್ಲ. ಯಾಕಂದರೆ ಒಬ್ಬೊಬ್ಬರು ಏನಾಗುತ್ತೆ 3 ವರ್ಷ 4 ವರ್ಷ ಆದಮೇಲೆ ತುಂಬ ಒಂಥರ ಬೇಜಾರಾಗಿರುತ್ತೆ, ಅಯ್ಯೋ ಏನಪ್ಪ ಇಷ್ಟು ವರ್ಷ ತೊಗೊತಾ ಇದೆ, ಏನಾಗುತ್ತೆ ಅಂತ. ಬಟ್ ಅವರು ಪ್ರತಿಯೊಂದು ಹಂತದಲ್ಲೂ ಒಂದು ತುಂಬ ಪ್ಯಾಷನೇಟಾಗಿ ಇಲ್ಲ ಸರ್ ಚೆನ್ನಾಗೇ ಮಾಡೋಣ, ಚೆನ್ನಾಗಿ ರಿಲೀಸ್ ಮಾಡೋಣ, ಸಿನಿಮಾನ ಆಡಿಯೋ ಲಾಂಚ್ ಚೆನ್ನಾಗಿ ಮಾಡೋಣ, ಪಬ್ಲಿಸಿಟಿ ಏನೇನು ಬೇಕು ಎಲ್ಲ ಥರ ಮಾಡಿಕೊಂಡು ಸಿನಿಮಾಗಳು ಮಾಡೋಣ ಅಂತ. ಸೊ ಅದಕ್ಕೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಇವತ್ತು ಒಂದೊಂದ್ಸರಿ ನೋಡಿದಾಗ ಸಿನಿಮಾಗಳು ನೀವೇ ನೋಡ್ತಾ ಇದ್ದಾರೆ ಕಂಟಿನ್ಯೂಸ್ ಸಿನಿಮಾಗಳು ಪ್ರೇಕ್ಷಕರ ಕೊರತೆ ಅದು ಅಂತ. ಆಮೇಲೆ ಸುಮಾರು ಜನ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ಬಂದು ಯಾರು ಸಿನಿಮಾಗೆ ಬರ್ತಿಲ್ಲ ಅಂತ. ಬಟ್ ಆ ಟೈಮಲ್ಲೂ ನೀವು ಧೈರ್ಯ ಮಾಡಿ ಇಲ್ಲ, ಒಂದು ನಂಬಿಕೆ ಇದೆ ಸಿನಿಮಾ ಮೇಲೆ ನಿಮಗೆ, ಸಿನಿಮಾ ಚೆನ್ನಾಗಿ ಬಂದೈತೆ, ಚೆನ್ನಾಗಿ ಮೂಡ್ ಬಂದೈತೆ, ಚೆನ್ನಾಗಿ ಆ್ಯಕ್ಚುಲಿ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಕಂಟೆಂಟ್ ಇದ್ರೆ ಇವತ್ತು ಸಿನಿಮಾ ನೋಡ್ತಾರಂತ ನೀವು ಹೇಳ್ತಾ ಇದ್ರಿ ನನಗೆ. ಸೊ ಹ್ಯಾಟ್ಸ್ ಆಫ್ ಟು ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಾಗೂ ಈ ಸಿನಿಮಾಲಿ ಕೃಷಿತ ಪಂಡ ನನ್ನ ಜೋಡಿಯಾಗಿ ನಡೆಸಿದ್ದಾರೆ ಆ್ಯಂಡ್ ನೈಸ್ ಕಾಂಬಿನೇಷನ್. ಆಮೇಲೆ ಲಕ್ಷ್ಮೀ ದೇವಿ ಅಮ್ಮ ಅವರಿದ್ದಾರೆ. ಸೊ ಇಟ್ ವಾಸ್ ಗುಡ್ ವರ್ಕಿಂಗ್. ಆಮೇಲೆ ಮುರಳಿ ಅವರು, ಶೋಭಾ ಅವರು, ಸೊ ದೇ ಆರ್ ವಿನೋನ್ ದ ಪೇರ್ ಅವರು. ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಎವ್ರಿಬಡಿ. ಆ್ಯಂಡ್ ನಮ್ಮ ಮಲ್ಲಿಕಾರ್ಜುನ್ ಸರು DOP ಆಗಿ, ಸತೀಶ್ ಸರು, ಮಲ್ಲಿಕಾರ್ಜುನ್ ಸರು ತುಂಬ ಸಪೋರ್ಟಿವ್ ಆಗಿದ್ರು ಥ್ರೂಔಟ್ ದ ಸಿನಿಮಾ. ಮಲ್ಲಿಕಾರ್ಜುನ್ ಸರ್ ಅಂತೂ ತುಂಬ ರೇಗಿಸ್ಕೊಂಡು ನಂಗೆ ಶೂಟಿಂಗ್ ಟೈಮಲ್ಲಿ ತುಂಬ ಇಷ್ಟು ಎಂಜಾಯ್ ಲಾಟ್. ಸೊ ಆ್ಯಂಡ್ ಇವತ್ತಿನ ನಮ್ಮ ಆ್ಯಕ್ಚುಲಿ ಈ ವೇದಿಕೆಗೆ ಇವತ್ತು ಆ್ಯಕ್ಚುಲಿ ನಾವೇನು ಆಡಿಯೋ ಲಾಂಚ್ ಅಂತ ಕರಿತೀವಿ, ಐ ಥಿಂಕ್ ವಿನೀತ್ ಅವರು, ಐ ಥಿಂಕ್ ಈಸ್ ದ ಮೇನ್ ಹೀರೋ ಇವತ್ತು ಈ ಸಿನಿಮಾಗೆ. ಯಾಕಂದರೆ ಸಾಂಗ್ಸ್ ತುಂಬ ಚೆನ್ನಾಗಿ ಮೂಡಿ ಬಂದೈತೆ. ಆ್ಯಂಡ್ ಪ್ರೀವಿಯಸ್ ನಾನು ರೆಕಾರ್ಡಿಂಗ್ ಟೈಮಲ್ಲೂ ಕೇಳಿದೆ, ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಎಲ್ಲ ಸಾಂಗ್ಗಳು ಹಾಡಿದ್ದಾರೆ. ಇಟ್ಸ್ ವೆರಿ ನೈಸ್ ಆ್ಯಂಡ್ ಆಲ್ ದ ಬೆಸ್ಟ್. ಐ ಮೀನ್ ಇಡೀ ಚಿತ್ರತಂಡಕ್ಕೆ ಐ ಮೀನ್ ನಾವು ಇದೊಂದು ಪ್ರಯತ್ನ ಅಂತಲೇ ಹೇಳ್ಬೋದು. ಒಂದು ತುಂಬ ವರ್ಷಗಳ ನಂತರ ಸಿನಿಮಾಗಳು ರಿಲೀಸ್ ಮಾಡ್ತಾ ಇದ್ವಿ, ಬಟ್ ಒಂದು ಪ್ರಯತ್ನ. ಆ್ಯಂಡ್ ಮಾಸ್ಟರ್ ಗೋವಿಂದ್ ಮಾಸ್ಟರು ಮಾಡ್ಬಿಟ್ರೆ ಸರ್, ಗೋವಿಂದ್ ಮಾಸ್ಟರ್ ಸಾಂಗ್ ಶೂಟ್ ಟೈಮಲ್ಲಿ ನಾವು KGF ಎಲ್ಲ ಶೂಟ್ ಮಾಡಿದ್ದೀವಿ. ಸೊ ಆ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದು. ಆಮೇಲೆ ಮೈಸೂರು ಮಾನಂದನ್ ಸರು ತುಂಬ ಹಿರಿಯರು, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಬ್ಯಾಂಕ್ ಜನಾರ್ದನ್ ಸರು. ಸೊ ಯಾರು ಹೆಸರುಗಳು ಮಾಡ್ಬಿಟ್ಟಿದ್ರೆ ಸಾರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾನ ನೋಡಿ ಅತಿ ಶೀಘ್ರದಲ್ಲೇ ಸಿನಿಮಾ ಬಿಡುಗಡೆ ಆಗುತ್ತೆ. ಐ ಥಿಂಕ್ ಮುಂದಿನ ತಿಂಗಳು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸಿನಿಮಾ ಲಾಂಚ್ ಮಾಡೋಕ್ಕೆ. ಸೊ ನಂದು ಕೆಲವು ಸಿನಿಮಾಗಳು ರಿಲೀಸ್ ಆಗ್ತಾ ಬರ್ತಾಯಿದೆ. ಆಮೇಲೆ ಇನ್ನು ಕೆಲವು ಸಿನಿಮಾಗಳು ಇದಾವೆ ರಿಲೀಸ್ಗೆ. ಅದ್ರ ಜೊತೆ ಜಾಸ್ತಿ ಪ್ರೀತಿನ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ. ಎಲ್ಲೋ ಒಂದು ಕಡೆ ನಾನು ಒಂದು ಒಳ್ಳೆ ಬ್ರೇಕ್ ಸಿಗಬೇಕು ಅಂತ ತುಂಬ ಒದ್ದಾಡ್ತಾ ಇದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಅದು ಯಾವ ಸಂಬಂಧ ಬರುತ್ತೆ ಅಂತ ಗೊತ್ತಿಲ್ಲ. ಇವಾಗ ನಮ್ಮ ಪ್ರೊಡ್ಯೂಸರ್ ಕೂತ್ಕೊಂಡು ಸರ್ ಇಲ್ಲ ಆಗುತ್ತೆ ಸರ್, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೈ ಹಿಡಿಯುತ್ತೆ ನಿಮಗೆ, ಡೋಂಟ್ ವರಿ ಅಂತ ಇದ್ರು. ಸೊ ಥ್ಯಾಂಕ್ ಯು. ಒಳ್ಳೆಯದಾಗಿ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಒಂದು ಉರ್ದು ಶಾಹಿರಿ ಒಂದು ಸಾಲನ್ನ ಹೇಳಿ ನಮ್ಮ ಮಾತನ್ನು ಮುಂದುವರಿಸ್ತೀನಿ. ನಿನ್ನ ಮೇಲಿನ ಪ್ರೀತಿ ಎಂದಿಗೂ ಪ್ರೀತಿ ಹೆಚ್ಚೇ ಇತ್ತು
ಅಂದು ಅಕ್ಷರಗಳಲ್ಲಿ ವ್ಯಕ್ತಪಡಿಸುತ್ತಿದ್ದೆ, ಇಂದು ಮೌನವಾಗಿ. ಪ್ರೀತಿ ಅದು ಯಾವುದೇ ಆಗಿರಲಿ, ಗೆದ್ದ ಪ್ರೀತಿ, ಸೋತ ಪ್ರೀತಿ, ಪ್ರೀತಿಯ ಭಾವಗಳನ್ನ ಭಾವನೆಗೆ ತರಲಿಕ್ಕೆ ಅಥವಾ ಭಾಷೆಗೆ ತರಲಿಕ್ಕೆ ಎಲ್ಲರೂ ಸೋತವರಿಗೆ, ಎಲ್ಲರೂ ಕವಿಗಳಲ್ಲ. ಸೊ ಪ್ರೀತಿಯ ಅವ್ಯಕ್ತ ಭಾವ ಈ ಜಾಸ್ತಿ ಪ್ರೀತಿ. ಸೊ ಎಲ್ಲರೂ ಪ್ರೀತಿನ ಹೇಳ್ಕೊಳ್ಳಿಕ್ಕೆ ಕಂಪ್ಲೀಟ್ಲಿ ಫೀಲ್ ಏನಾಗ್ತಾ ಇದೆ ಒಳಗಡೆ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಖಂಡಿತ ಆಗಿರೋದಿಲ್ಲ. ಸೋತಿರ್ತೀವಿ ಎಲ್ಲರೂ. ಸೊ ಅಲ್ಲಿ ಏನನ್ನು ಸೋತಿದೀವಿ ಅದನ್ನ ನೀವು ಇಲ್ಲಿ ನೋಡ್ಬೋದು. ಒಮ್ಮೆಲೆ ಪ್ರೀತಿ ಸೋತೋಯ್ತು ಅಂದ್ಕೊಂಡ್ಬಿಡ್ತೀವಿ. ಸೊ ಸೋತಿರೋ ಮತ್ತೆ ಎಲ್ಲೋ ಬಂದು ಗೆಲ್ಲುತ್ತೆ. ಗೆದ್ದೇ ಬಿಟ್ವಿ ಅನ್ಕೊಂತೀವಿ, ಮತ್ತೆ ಅದು ಸೋತೋಗಿರುತ್ತೆ. ಗೊತ್ತಿಲ್ಲ ಅದ್ರ ಆಟಗಳು. ಪ್ರತಿ ಸಿನಿಮಾ ಅಂತದಾಗ ಕೂಡ ಕಾಮನ್ ಆಗಿ ನಾವು ನೋಡೋಂಥದ್ದು ಒಂದು ಲವ್ ಸ್ಟೋರಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ. ಅದೇ ಲವ್ ಸ್ಟೋರಿಯನ್ನ ಹೊಸದಾಗಿ ನೀವು ನೋಡಬಹುದು, ಹೊಸ ಒಂದು ಅನುಭವ ಈ ಒಂದು ಜಾಸ್ತಿ ಪ್ರೀತಿಯ ಅಂದ್ರೆ ಜಾಸ್ತಿ ಪ್ರೀತಿಯಿಂದ. ಸೊ ಹಾಗಾಗಿ ಯಾಕೆ ಜಾಸ್ತಿ ಪ್ರೀತಿ, ಕಡಿಮೆ ಪ್ರೀತಿ ಇಲ್ವಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ನನ್ನ ಹತ್ರ ರೇಗಿಸಿದುಂಟು. ಕಡಿಮೆ ಪ್ರೀತಿ ಇಲ್ವಾ, ಯಾಕೆ ಜಾಸ್ತಿ ಪ್ರೀತಿ ಅಂತ. ಸರಿ, ಜಾಸ್ತಿ ಪ್ರೀತಿ ಅನ್ನೋದು ಏನಿದೆ, ಇಂಗ್ಲಿಷಲ್ಲಿ ಒಂದು ಯಾವ್ದಾದ್ರು ಒಂದು ಲೆಟರ್ ಬರೀಬೇಕಾದ್ರೆ, ಯಾರಿಗಾದ್ರೂ ಆತ್ಮೀಯವಾಗಿ ಏನಾದ್ರು ಹೇಳ್ಬೇಕಾದ್ರೆ, ಒಂದು ಮೆಸೇಜ್ ಮಾಡ್ಬೇಕಾದ್ರೆ ಕೊನೆಯಲ್ಲಿ ಒಂದು ವರ್ಡ್ ಬರೀತೀವಿ, ವಿತ್ ಲಾಟ್ಸ್ ಆಫ್ ಲವ್ ಅಂತ. ಅದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಕ್ವೈಟ್ ಕಾಮನ್ ಅಂತಾರೆ. ಕನ್ನಡದಲ್ಲಿ ಅದನ್ನೇ ಜಾಸ್ತಿ ಪ್ರೀತಿ ಅಂತಂದ್ರೆ ಅದೇ ಜಾಸ್ತಿ ಪ್ರೀತಿ, ಕಡಿಮೆ ಪ್ರೀತಿ ಇಲ್ವೋ, ಅಷ್ಟೊಂದು ಜಾಸ್ತಿನೋ. ಸೊ ಅಷ್ಟೊಂದು ಜಾಸ್ತಿ ಹೇಗಾಗುತ್ತೆ ಅಂತ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ಬೇಸಿಕ್ಲಿ ಸಿನಿಮಾ ಕತೆ ಹುಟ್ಕೊಂಡಿದ್ದು ನಮ್ಮ ಅನುಪಮ ಅವರು ಹೇಳ್ತಿದ್ರಾಗ್ಲೇ, ಖಂಡಿತ ಹೌದು. ಕೆಲವು ವರ್ಷಗಳಿಂದ ಒಂದು ಫೇಸ್ಬುಕ್ ಅಲ್ಲಿ ನಾನು ಹಾಗೆ ಸ್ಕ್ರೋಲ್ ಮಾಡ್ತಾ ನೋಡ್ತಿರ್ಬೇಕಾದ್ರೆ ಒಂದು ಲೇಡಿ ಒಂದು ಫೋಟೋ ನೋಡಿದೆ. ಅದು ಯಾವ ಕಡೆ ಅರ್ಥ ಫೋಟೋ ನೋಡಿದೆ ಅಂತ ಕರಳು ಚುರ್ರಂತು ನನಗೆ. ಸೊ ಆ ಕರಳು ಚುರ್ರಂದಲ್ಲಿ ಇವತ್ತು ಜಾಸ್ತಿ ಪ್ರೀತಿ ಆಗಿದೆ. ಸೊ ಅದ್ಭುತವಾದ ಸಿನಿಮಾ. ಬಂದು ಅಲ್ಲಿಂದ ನಮ್ಗೆ ಇಲ್ಲಿ 18 ಕಿಲೋಮೀಟರ್ ಹೋಗುತ್ತೆ. ಫಸ್ಟ್ ಶೋ ಬಂದು ನೋಡ್ಕೊಂಡು ಹೋಗ್ತದೆ. ದಿನೇ ಕೆಲಸದಲ್ಲಿ ಫಸ್ಟ್ ನೋಡ್ಕೊಂಡು ಹೋಗ್ತದೆ. ಹಿಂಗೆ ನನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಾನು. ಇದಕ್ಕೆ ನಮಗೆ ಅದೇ ಮೂವಿಗಳೆಲ್ಲ ನೋಡ್ತಾ ಇರ್ತಾರೆ, ನನಗೆ ಏನಾದರೂ ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂತು. ಅದೇ ಟೈಮಲ್ಲಿ ನಮ್ಮ ಅರುಣ್ ಅವರು ನಮ್ಗೆ ಸಿಕ್ಕಿದ್ರು. ಈ ಥರ ನನ್ನ ಹತ್ರ ಒಂದು ಕಥೆ ಇದೆ, ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ಕತೆ ಹೇಳಪ್ಪ, ಕತೆ ಕೇಳೋಣ. ಕತೆ 2 ಸರಿ ಕೇಳಿದೆ, ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಸರಿ ಅಂದ್ಬಿಟ್ಟು ಮಾಡೋದಕ್ಕೆ ಸರಿ ರೆಡಿ ಮಾಡ್ತೀವಿ. ಆಮೇಲೆ ಅದೇ ಟೈಮಲ್ಲಿ ನಮಗೆ ಕೋವಿಡಿಂದ ನಮಗೆ ಸ್ವಲ್ಪ ಲೇಟ್ ಆಯಿತು. ಇಲ್ಲದ ಇಷ್ಟೊಂದು ಸಿನಿಮಾ ಯಾವುದು ರಿಲೀಸ್ ಆಗಬೇಕಾಗಿತ್ತು, ಕೋವಿಡಿಂದ ಲೇಟ್ ಆಯಿತು. ಆಮೇಲೆ ನಮಗೆ ಸ್ಟಾರ್ಟಿಂಗ್ ಇದು ಶೂಟಿಂಗ್ ಟೈಮಲ್ಲಿ ನಮ್ಮೆಲ್ಲ ಕಲಾವಿದರು, ನಮ್ಮ ವೆಂಕಟರಾಜು, ಮುರಳಿಯವರು, ಕೃಷಿ ತಪ್ಪಂಡವರು, ಮತ್ತು ಬ್ಯಾಂಕ್ ಜನರಲ್ ಅವರು, ಮತ್ತು ರಮಾನಂದ್ ಅವರು ಎಲ್ಲರೂ ಚೆನ್ನಾಗಿ ನಮ್ಗೆ ಹೊಂದ್ಕೊಂಡು ಕೆಲಸ ಮಾಡೋರು. ಯಾರು ಏನು ಇವತ್ತೇನು ತೊಂದರೆ ಆಗಿಲ್ಲ. ನಮಗೆ ಚೆನ್ನಾಗಿ ಬಂದಿದೆ, ಹಾಡುಗಳೆಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ದೊಡ್ಡವ್ರ ಕೈಯಲ್ಲಿ ದೊಡ್ಡವರೆಲ್ಲ ಆಡಿದ್ದಾರೆ, ಚೆನ್ನಾಗಿದೆ. ನೋಡಿ ನಮಗೆ ಇದರಿಂದ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಬೇಕಂದ್ಬಿಟ್ಟು ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ನಾನು ಇದರಲ್ಲಿ ಒಂದು ರೋಲ್ ಆಕ್ಟ್ ಮಾಡಿದ್ದೀನಿ. ಡಿಟೆಕ್ಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆಸೆ ಈಡೇರಿ. ಯಾಕಂದ್ರೆ ಕನ್ಸಲ್ಲಿ 3 ಸರಿ ನಾನು ಪೊಲೀಸ್ ಆಗ್ಬೇಕು ಅನ್ಕೊಂಡು ಕನ್ಸಲ್ ಬಂದಿತ್ತು ನನಗೆ. ಅದೇ ಥರ ಇದೆಲ್ಲ ಆಯಿತು, ಕನ್ಸ್ ಕ್ಲಿಯರ್ ಆಯಿತು. ಒಂದು ಸಲ 2 ಮಾತು ಮುಗಿಸ್ತೀನಿ. ಇದು ಬೇಸಿಕ್ಲಿ ಒಂದು ಲವ್ ಸ್ಟೋರಿ, ಅದರಲ್ಲಿ ಬೇರೆ ವಿಷಯಗಳು ಕೂಡ ಇದೆ. ಬಟ್ ಮ್ಯೂಸಿಕಲಿ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ಅದೊಂದು ಲವ್ ಸ್ಟೋರಿ ಇತ್ತು. ಸೊ ಆಲ್ ದ ಶೇಡ್ಸ್ ಆಫ್ ಲವ್ ಏನೇನು ಬೇಕಿತ್ತು ಅದೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದು ಸಾಂಗ್ಸ್ ಎಲ್ಲ ಮಾಡಿದ್ದೀನಿ. 5 ಸಾಂಗ್ಸ್ ಇದೆ. ಅನುರಾಧ ಭಟ್ ಅವರು, ವಿಜಯ್ ಪ್ರಕಾಶ್ ಅವರು, ಬದ್ರಿ ಪ್ರಸಾದ್ ಅವರು, ಮತ್ತೆ ಸುಪ್ರಿಯಾ ರಾಮ್ ಅವರು ಆಡಿದ್ದಾರೆ. ಮತ್ತೆ 2 ಹೊಸ ಸಿಂಗರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅವರ ಹೆಸರು ಮಲ್ಲಿಕಾರ್ಜುನ್ ಅಂತ ಮತ್ತೆ ಪ್ರಿಯಾ ಮಾಲಿ ಅಂತ. ಪ್ರಿಯಾ ಮಾಲಿ ಅವರು ಆಕ್ಚುಲಿ ನಮ್ಮ ಸಾಂಗ್ ಹಾಡಿದ್ಮೇಲೆ ಅವರಿಗೆ ಈ ಜವಾನ್ ಸಿನಿಮಾದಲ್ಲಿ ತಮಿಳ್ ವರ್ಷನ್ ಅವ್ರಿಗೆ ಹಾಡಕ್ಕೆ ಒಂದು ಅಪರ್ಚುನಿಟಿ ಸಿಕ್ತು ವಿತ್ ಅನಿರುದ್ಧ್. ಬಟ್ ದಟ್ ವಾಸ್ ಅವರ್ ಡಿಸ್ಕವರಿ, ಸೊ ವಿ ಆರ್ ಪ್ರೌಡ್ ಆಫ್ ಇಟ್. ಸೊ ದಟ್ಸ್ ಇಟ್. ಸಾಂಗ್ಸ್ ಬರೆದಿರೋದು ಅರುಣ್ ಮಾನು ಆಕ್ಚುಲಿ ತುಂಬಾ ಚೆನ್ನಾಗಿ ಬರ್ತಾರೆ. ಈಸ್ ಬೇಸಿಕಲಿ ಅ ರೈಟರ್. ಅವರು ನನಗೆ ಫಸ್ಟ್ ಮೀಟ್ ಆದಾಗ ಜಸ್ಟ್ ಆಸ್ ಡೈರೆಕ್ಟರ್ ಅಂತ ಬಂದು ಕತೆ, ಈಗ ಎಷ್ಟು ಜನ ಡೈರೆಕ್ಟರ್ಸ್ ಬಂದು ಕೇಳಬೇಕಾದ್ರೆ
ಶಾರ್ಟ್ಸ್ ಹೇಳ್ಬಿಡ್ತಾರೆ ಅವರು. ಬಟ್ ಇವ್ರು ಗೊತ್ತಾಗುತ್ತೆ ಇವ್ರು ರೈಟರ್ ಅಂತ, ಬಿಕಾಸ್ ಈ ಕೇಮ್ ಅಂಡ್ ಟೋಲ್ಡ್ ಮಿ ಅ ಸ್ಟೋರಿ, ಆಕ್ಚುಲ್ ಸ್ಟೋರಿ ಹೇಳಿದ್ರು ಅವರು, ಲೈಕ್ ಅ ಸ್ಟೋರಿ ಟೆಲ್ಲರ್, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಯಾಕಂದ್ರೆ ಒಂದು ಸಿನಿಮಾಗೆ ನಮ್ಗೆ ಬೇಕಾಗಿರೋದು ರೈಟರ್ಸ್. ಈಗ ಲಾಟ್ ಆಫ್ ಫಿಲ್ಮ್ಸ್ ಆಗ ಯಾಕೆ ವೈ ದೇ ಆರ್ ಕಾಲಿಂಗ್ ಫ್ಲಾಟ್ ಇಸ್ ರೈಟಿಂಗ್ ಕಮ್ಮಿ ಇದೆ, ವಿಜುವಲ್ಸ್ ಇದೆ, ಸಿನಿಮಾಟೋಗ್ರಫಿ ಇದೆ, ಮ್ಯೂಸಿಕ್ ಇದೆ, ಎಲ್ಲ ಇದೆ, ರೈಟಿಂಗ್ ಕೊರತೆ ಬರುತ್ತೆ. ಐ ಥಿಂಕ್ ಅರುಣ್ ಮಾನವ್ ಇಸ್ ಅ ವೆರಿ ಗುಡ್ ಫೈಂಡ್, ಯಾಕಂದ್ರೆ ಅವರು ಪ್ರಾಪರ್ ರೈಟರ್. ಸೊ ಈಗ ನಾವು ಏನು ಬೇರೆ ಭಾಷೆಗಳೆಲ್ಲ ನೋಡ್ತಾ ಇದೀವಿ, ಮಲಯಾಳಂ ಫಿಲ್ಮ್ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಇದೀವಿ, ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ, ಬಿಕಾಸ್ ದೇ ಹ್ಯಾವ್ ಅ ಲಾಂಗ್ ಹಿಸ್ಟ್ರಿ ಆಫ್ ಸಪೋರ್ಟಿಂಗ್ ರೈಟರ್ಸ್, ರೆಸ್ಪೆಕ್ಟಿಂಗ್ ರೈಟರ್ಸ್. ನನ್ಗೆ ಅನಿಸ್ತಾ ಇದೆ ಈ ಸಿನಿಮಾ ಮೂಲಕ ಇವರು ಒಂದು ರೈಟರ್ ಆಗಿ ಬೇಸಿಕಲಿ ನಿಮಗೆ ಕಾಣಿಸ್ಕೊಳ್ತಾರೆ. ಐ ಥಿಂಕ್ ಇಸ್ ಅ ಗುಡ್ ರೈಟರ್. ಮತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಇಟ್ಸ್ ರಿಯಲಿ ಗುಡ್. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಅಂಡ್ ಹಾಡುಗಳು ಕೇಳಿ ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಸೊ ಮಚ್.